ಹರಿ ಓಂ ತತ್ಸತ್. ಸರ್ವರಿಗೂ ನಮಸ್ಕಾರಗಳು. ಗುರುದೇವರಿಗೆ ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರ ಅಪ್ಪಣೆಯಂತೆ ಇವತ್ತಿನ ವ್ಯಾಖ್ಯಾನ ಗುರು ಪ್ರಾರ್ಥನೆ ಮತ್ತು ಮಂಗಳಾಚರಣದ ಶ್ಲೋಕದಿಂದ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಲಾಸ್ಟ್ ಟೈಮ್ the commentaries by Acharyas, it was stopped at 31st shloka of the 3rd chapter. ಮೂರನೇ ಅಧ್ಯಾಯ ಕರ್ಮಯೋಗ 31ನೇ ಶ್ಲೋಕಕ್ಕೆ ಆಚಾರ್ಯರ ಮಹಾಪುರುಷರ ವ್ಯಾಖ್ಯಾನ ಏನು ಕೊಟ್ಟಿದ್ದಾರೆ ನಮ್ಮ ಗುರುಗಳು ಸೇರಿ ಅದು ನಿಂತಿತ್ತು. ಈ 31ನೇ ಶ್ಲೋಕ ಬಹಳ ಮುಖ್ಯ. ಯಾಕೆ ಅಂದರೆ ಅದನ್ನು ಸಾರಿ ಸಾರಿ ಭಗವಂತ ಮುಂದೆ ಬರೋ ಅಧ್ಯಾಯಗಳಲ್ಲಿ ಹಿಂದಿನ ಇದೇ 3ನೇ ಅಧ್ಯಾಯದಲ್ಲಿ ಅದನ್ನು ಮೊದಲೇ ಹೇಳಿದಂಥ ಮಾತನ್ನ ಮತ್ತೆ ಮತ್ತೆ ಮುಂದೆ ಮುಂದೆ ಅಧ್ಯಾಯಗಳಲ್ಲಿ ಹೇಳ್ತಾ ಇದ್ದಾನೆ. ಗುರುಗಳು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಕರ್ಮಯೋಗದ ರಹಸ್ಯ ಯಾರಿಗೂ ಅರ್ಥ ಆಗೋದು ತುಂಬ ಕಷ್ಟಪ್ಪ ಅಂತ ಹೇಳ್ತಾ ಇದ್ರು ಗುರುಗಳು. ನಮ್ಮ ಗುರುದೇವರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಏನೋ ಅಂತ ಅನ್ಸುತ್ತೆ. ಸಮಟೈಮ್ಸ್ ಇಟ್ ಲುಕ್ಸ್, though it is in simple language, he says, a profound ultimate truth which cannot be explained by words. When he gives out at the standpoint at the jnani level, it is difficult for us to even comprehend it or understand it sometimes. So profound Upadesha Gurudev has given. All the time our Gurudev was talking on this point only. Of late, in the last few months, when he was in the body forum, he was telling on 2 or 3 occasions on Bhagavad Gita, he said the same thing. If nothing is understood, at least the only important thing in Bhagavad Gita to be understood and to be incorporated in our life is Karma Yoga. That is a prime importance in this Kali Yuga. Followed or along with Bhakti Yoga. Our Gurudev was giving importance to these 2 words of late. At least on 2 or 3 occasions when he discussed with me, suddenly he referred this point. Karma Yoga ಮತ್ತು ಭಕ್ತಿ ಯೋಗ. ಭಕ್ತಿ ಯೋಗ ಅಂದರೆ ಗುರುಗಳು ಹೇಳ್ತಾ ಇದ್ದಿದ್ದು ಕೊನೆಗೆ ಯಾವ ಮಟ್ಟದಲ್ಲಿ ಹೇಳಿದರು ಭಕ್ತಿ ಯೋಗ ಅಂದರೆ ನಾಮ ಜಪ. ನಾವು ಮಾಡತಕ್ಕಂತಹ ಭಗವದ್ ಸಂಕೀರ್ತನೆ, ಭಗವಂತನ ಕೀರ್ತನೆ ಅಥವಾ ನಾಮಜಪ ಎಲ್ಲವೂ ಭಕ್ತಿನಲ್ಲೇ ಸಮ್ಮಿಳಿತವಾಗಿರ್ತಕ್ಕಂಥದ್ದು. ಅದನ್ನು ಭಕ್ತಿ ಯೋಗ ಅಂತಲೇ ಹೇಳೋದು. ಭಗವಂತನಲ್ಲಿ ತಾದಾತ್ಮ್ಯತೆಯನ್ನು ಹುಡುಕುವಂಥದ್ದು, ಭಗವಂತನಲ್ಲೇ ಶರಣಾಗುವಂಥದ್ದು. ಭಗವಂತನಲ್ಲೇ ಸಂಪೂರ್ಣ ಶರಣಾಗತಿ ಅಂತಂದ್ರೆ ಪ್ರಪತ್ತಿ ಮಾರ್ಗ ಅಥವಾ ಭಕ್ತಿ ಮಾರ್ಗ, ಅದನ್ನು ಹೇಳ್ತಾ ಇದ್ರು. ಕರ್ಮಯೋಗ ಎಲ್ಲಕ್ಕಿಂತ ಸುಲಭ, ಅದಕ್ಕಿಂತ ಸುಲಭ ಭಕ್ತಿ ಯೋಗ ಅಂತ ಹೇಳ್ತಾ ಇದ್ರು ನಮ್ಮ ಗುರುದೇವರು. ಇಲ್ಲಿ ದಿ 31st ಶ್ಲೋಕ, ವಾಟ್ ವಿ ಹ್ಯಾಡ್ ಸ್ಟಾಪ್ ಲಾಸ್ಟ್ ಟೈಮ್, ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ ಇಲ್ಲೇ ಅರ್ಜುನನಿಗೆ? ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಶ್ರದ್ಧಾವಂತಃ ಪ್ಲಸ್ ಅನಸೂಯಂತಹ, 2 ಸ್ಪೆಷಲ್ ಅಡ್ಜೆಕ್ಟಿವ್ಸ್ ಅಂಡ್ ವರ್ಡ್ಸ್. ಮುಚ್ಯಂತೆ ಕರ್ಮಭಿಹಿ, ಸಂಪೂರ್ಣ ಕರ್ಮಬಂಧನದಿಂದ ಅಂದ್ರೆ ಈ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಯಾರು? ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಬಿಡುಗಡೆ ಹೊಂದುತ್ತಾರೆ ಅಂದ್ರೆ ನಮ್ಮ ಒಂದು ಕಲ್ಪನೆ ಇದೆಯಲ್ಲ, ಮೋಕ್ಷವನ್ನು ಸಂಪಾದನೆ ಮಾಡಬೇಕು.
ನಾವು ಮುಕ್ತಿಯನ್ನ ಪಡೆಯಬೇಕು ಅಂದ್ರೆ ಭಗವಂತನನ್ನ ಸೇರಬೇಕು ಅನ್ನೋದು ನಮ್ಮ ಸದಾಶಯ, ನಮ್ಮ ಪರಮ ಪುರುಷಾರ್ಥದಲ್ಲಿರ್ತಕ್ಕಂತಹ ಅದು ಪರಮ ಪುರುಷಾರ್ಥವೇ ಅದು. ಧರ್ಮ ಅರ್ಥ ಕಾಮಗಳ ಕೊನೆಯಲ್ಲಿ ಬರುವುದು ಮೋಕ್ಷ. ಅದನ್ನು ನಾವು ಪಡೆಯಬೇಕು ಅನ್ನೋದು ಹೇಗೆ? ಭಗವಂತನೇ ದಾರಿ ತೋರಿಸ್ತಾ ಇದ್ದಾನೆ. ನನ್ನ ಅಭಿಪ್ರಾಯವನ್ನ, ನನ್ನ ಮತವನ್ನ, ನನ್ನ ಹೇಳಿಕೆಯನ್ನ, ನಾನು ಹೇಳಿದ ಈ ವಿಷಯಗಳು ಹಿಂದೆ ಅದನ್ನ ಯಾರು ಸರಿಯಾಗಿ ತಿಳ್ಕೊಳ್ತಾರೋ, ಆಚರಣೆಗೆ ತರ್ತಾರೋ ಅಂತ ಹೇಳ್ತಾ ಇದ್ದಾನೆ. ಯಾರು ಅನ್ನೋದಕ್ಕೆ ವಿಶೇಷಣ. ದ ಪೀಪಲ್ ಹೂ ಆರ್ ಶ್ರದ್ಧಾವಂತಹ, ದ ಪೀಪಲ್ ಹೂ ಆರ್ ಅನಸೂಯಂತಹ, ಓನ್ಲಿ ಸಚ್ ಪೀಪಲ್, ಇಫ್ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಐ ಹ್ಯಾವ್ ಟಾಕ್ಡ್, ದೇ ವಿಲ್ ಗೆಟ್ ಅವೇ ಫ್ರಮ್ ದಿಸ್ ಬಾಂಡೇಜ್ ಆಫ್ ಬರ್ತ್ ಅಂಡ್ ಡೆತ್. ಕರ್ಮ ಬಂಧನ ಅಂದ್ರೆ ಬಾಂಡೇಜ್. ನಾನು ಅನ್ನೋ ಶರೀರ ಭಾವದಿಂದ ನನ್ನ ಮಾಡೋ ಕೆಲಸಗಳು ನಾನು ಮಾಡ್ತಾ ಇದ್ದೇನೆ ಅಂತಲೇ ನಾವು ಸಾಯೋವರೆಗೆ ಮಾಡ್ತಾ ಇರೋದ್ರಿಂದ ನಮಗೆ ಬಂಧನ ಇದೆ. ಶರೀರ ಭಾವ ಇರತಕ್ಕಂತಹ ದ್ವೈತಿಗಳಿಗೆ ಅಥವಾ ಅಜ್ಞಾನಿಗಳಿಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಎಲ್ಲಿಯವರೆಗೆ ನಮಗೆ ಶರೀರ ಭಾವ ಇದೆಯಲ್ಲ ನಾನು ಅಂತ, ಆದ್ರೆ ನೀನು ಏನಪ್ಪ ಮಾಡಬೇಕು, ನಾನು ಹೊಂದಬೇಕು ಅಂದ್ರೆ ಶ್ರದ್ಧಾವಂತನಾಗಿದ್ರೆ, ಅನಸೂಯಂತನಾಗಿದ್ರೆ, ನೀನು ಮತ್ಸರ ಹೊಟ್ಟೆ ಕಿಚ್ಚು ಇಲ್ಲದೆ ಇರತಕ್ಕಂಥ, ಅಸೂಯೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯಾಗಿದ್ದರೆ ಮತ್ತು ಶ್ರದ್ಧೆ ಉಳ್ಳವನಾಗಿದ್ದರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಶ್ರದ್ಧೆ ಉಳ್ಳವನಾಗಿ ನನ್ನ ಮತವನ್ನ ನೀನು ಅನುಷ್ಠಾನ ಮಾಡಿದರೆ ಕರ್ಮದಿಂದ ಮುಕ್ತಿ. ಯಾವುದು ನನ್ನ ಮತ? ಅದರ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. 30ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ? 30ನೇ ಶ್ಲೋಕದಲ್ಲಿ ಬಹಳ, ಅದು ನೋಡ್ಲಿಕ್ಕೆ ಬಹಳ ಸುಲಭ ಅಂತ ಗುರುಗಳು ಹೇಳಿದ ಮಾತು. ಎಷ್ಟು ಕಷ್ಟ ಇದೆ ಅಂದ್ರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸ ನಿರಾಶೀ ನಿರ್ಮಮೋ ಭೂತ್ವ ಯುದ್ಧಸ ವಿಗತ ಜ್ವರ. ನಿರಾಶೀ ನಿರ್ಮಮೋ ಭೂತ್ವ, ಹೋದ ಸಲ ಇದನ್ನು ಹೇಳಿದ್ದಾಗಿದೆ. ಆಸೆ ಇಲ್ಲದೆ, ವಿಥೌಟ್ ಎನಿ ಡಿಸೈರ್, ವಿಥೌಟ್ ಎನಿ ಇಂಟೆನ್ಷನ್. ಆಸೆ ಇಲ್ಲದೆ ಅನ್ನಲಿಕ್ಕೆ ಇಂಗ್ಲಿಷ್ನಲ್ಲಿ ಬೇಕಾದಷ್ಟು ಪದಗಳಿದೆ. ಈ ಫಿಲಾಸಫಿ ದೇ ಯೂಸ್ ಅನದರ್ ವರ್ಡ್, ವಾಲಿಷನ್, intention, desire. All these sprout because I consider myself as a body. ಈ ಶರೀರ ಭಾವ ಇರೋದ್ರಿಂದ ನಾನು ಅಂದ್ರೆ ಐ ಆಮ್ ಲಿಮಿಟೆಡ್ ಟು ದ ಬಾಡಿ ಓನ್ಲಿ. ಅದು ಹುಟ್ಟಿದಾಗಿಂದ ಬಂದಿರೋದು. ಇದು ಮಾಯೆ ಪ್ರಭಾವ. ಆಚಾರ್ಯರು ಹೇಳುವ ಹಾಗೆ ಮಾಯೆ ಪ್ರಭಾವ ನಮಗೆ ಗೊತ್ತಿಲ್ಲ. ಅದು ಪರಮಾತ್ಮನ ಶಕ್ತಿ ಆದ್ರಿಂದ ನಮಗೆ ಏನೂ ಗೊತ್ತಿಲ್ಲ. ನಾವು ಬಂಧನದಲ್ಲಿದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನೋದೂ ಗೊತ್ತಿಲ್ಲ. ಅಷ್ಟು ಬಲವಾಗಿ ನಮ್ಮನ್ನು ಹಿಡ್ಕೊಂಡಿದೆ ಫ್ರಮ್ ದಿ ಬರ್ತ್ ಇಟ್ ಸೆಲ್ಫ್. ಆದ್ರಿಂದ ನಾವು ಆಸೆಯಿಂದ ಕೆಲಸ ಮಾಡ್ತೇವೆ. ನಮ್ಮ ಕಲ್ಪನೆಗಳಿದೆ, ಸಂಕಲ್ಪಗಳಿದೆ. ಸಿ, ಐ ಹ್ಯಾವ್ ಗಾಟ್ ಆಲ್ ದ ಡಿಸೈರ್ಸ್ ಇನ್ ಮೈ ಲೈಫ್, all the intentions, all the volition, and I always consider that I am doing this work or that work. I am doing or I am not doing. So, that feeling of I ಅಂತಂದ್ರೆ ಶರೀರ ಭಾವ, ಶರೀರ ಪ್ರಜ್ಞೆ, ಐಡೆಂಟಿಫೈಯಿಂಗ್ ವಿತ್ ದ ಬಾಡಿ, ಅದು ಇರೋದ್ರಿಂದ ತೊಂದರೆಗಳು ಶುರು. ಆಸೆಗಳು ಇಲ್ಲದೆ ಮಾಡೋದು ಅಂತಂದ್ರೆ ಅರ್ಥ ಏನು? ಶರೀರ ಭಾವ ಬಿಡೋದು ಅಂತ. ನಾಳೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಬೇಡಪ್ಪ. ನನ್ನನ್ನು ನಂಬು, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮೊದಲನೇ ಚರಣದಲ್ಲಿ 30ನೇ ಶ್ಲೋಕ, ಹಿಂದಿನ ಶ್ಲೋಕ ಏನು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಮಯಿ ಇನ್ ಮೀ ಓನ್ಲಿ ಆಫರ್ ಆಲ್ ಯುವರ್ ಆಕ್ಷನ್ಸ್. ಈ ಮಯಿ ವರ್ಡ್ ಇದೆಯಲ್ಲ, ನಮ್ಮ ಗುರುಗಳು ಹೇಳ್ತಾ ಇದ್ರು, ಗುರುದೇವರು ಎಷ್ಟು ಕಡೆ ಭಗವಂತ ಈ ಶಬ್ದವನ್ನು ಹೇಳಿದ್ದಾನೆ. ಷಷ್ಠಿ ವಿಭಕ್ತಿ, ಮಯಿ ಇನ್ ಮೀ, ರಿಪೋಸ್ ಯುವರ್ ಫೇತ್ ಇನ್ ಮೀ, ಮಯಿ ಇನ್ ಮೀ ಓನ್ಲಿ. ಇನ್ ಮೀ ಮೀನ್ಸ್ ದ ಸುಪ್ರೀಂ ಆಲ್ಮೈಟಿ, ದ ಸುಪ್ರೀಂ ಕಾನ್ಷಿಯಸ್ನೆಸ್, ವಾಟ್ ವಿ ಕಾಲ್ ಗಾಡ್, ವಾಟ್ ವಿ ಕಾಲ್ ಲಾರ್ಡ್. ಸೊ ಮಯಿ ಎಷ್ಟು ಕಡೆ ಹೇಳ್ತಾ ಇದ್ದಾನೆ ಭಗವಂತ? ಸುಮಾರು ಕಡೆ ಬರುತ್ತೆ, ಮುಂದೆ ಬರುತ್ತೆ. 18ನೇ ಅಧ್ಯಾಯದಲ್ಲೂ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ಈ ಮೈ ಶಬ್ದ ಗುರುಗಳು ಹೇಳಿದ್ರು ಎಷ್ಟು ಮುಖ್ಯ ಅಂದ್ರೆ, ಅದು ನಮಗೆ ಅರ್ಥ ಆಗಲ್ಲ. ನನ್ನಲ್ಲಿ ನೀನು ಎಲ್ಲವನ್ನೂ ಅರ್ಪಣೆ ಮಾಡುವ ಅರ್ಥ ಏನು? ನೀನು ಯೋಚನೆ ಮಾಡೋದು ಬಿಡು ಅಂತ. ಅಯ್ಯೋ ನಾಳೆ ಏನಾಗುತ್ತೋ ಏನೋ. ಸಿ, ದ ಥಾಟ್ಸ್ ಆರ್ ದೇ ಆರ್ ದ ಕಲ್ಪ್ರಿಟ್ಸ್.
We suffer because of the thoughts arising in the mind without our knowledge. Thoughts are controlling us. In other words, mind is controlling us. So we suffer. We suffer because of the thoughts. Thoughts arise without our control. And I think that I am doing something because of my own thought process. So I suffer. ಅನ್ನೋ ಅರ್ಥ. ಅದು ಬಿಟ್ಬಿಟ್ಟು ಅದೇನಾಗ್ತಾ ಇದೆಯೋ ಆಗ್ತಾ ಇದೆ, ಭಗವಂತ ನಿನ್ನಿಚ್ಛೆ ಪ್ರಕಾರ ನಡೀತಾ ಇದೆ, ನೀನೇ ಮಾಡ್ತಾ ಇದೆಯಾ. ಇದು ಮೊದಲನೇ, our Gurudev says, this is the first step. For anybody without losing Sharira Bhava, at least think. First step is, whatever you do it in the name of God. ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ, ಭಗವಂತ ನನ್ನ ಕೈಯಿಂದ ಮಾಡ್ತಾ ಇದ್ದಾನೆ. ಇದು ಫಸ್ಟ್ ಸ್ಟೆಪ್ ಗುರುಗಳು ಹೇಳೋದು. ಫಸ್ಟ್ ಥಿಂಗ್ ಐ ಶುಡ್ ಕನ್ಸಿಡರ್ ದಿ ಪ್ರೈಮರಿ ಎಜುಕೇಶನ್ ಈಸ್ ಐ ಆಮ್ ಓನ್ಲಿ ಇನ್ಸ್ಟ್ರೂಮೆಂಟ್. ಐ ಅಂದ್ರೆ ದ್ವೈತ ಇದೆ, ಇಲ್ಲಿ ಡ್ಯುಯಾಲಿಟಿ ಇದೆ, ದ್ವೈತ ಭಾವ ಇದೆ. ಆದರೂ ಮೊದಲನೇ ಹೆಜ್ಜೆ ಏನಪ್ಪ ನಮ್ದು ಅಂದ್ರೆ, ಐ ಆಮ್ ಓನ್ಲಿ ದ ಇನ್ಸ್ಟ್ರೂಮೆಂಟ್. ನಾನು ಒಂದು ಉಪಕರಣ, ನಾನು ಒಂದು ನಿಮಿತ್ತ, ನಾನು ಅಂದ್ರೆ ಒಂದು ಗೊಂಬೆ. ಆಡಿಸ್ತಾ ಇರೋದು ಅವನೇ, ಮಾಡ್ತಾ ಇರೋದು ಅವನೇ, ಎಲ್ಲವೂ ಅವನೇ ಮಾಡ್ತಾ ಇದ್ದಾನೆ. ಈ ಭಾವ ಮೊದಲು ಬರಬೇಕು. ಸ್ಟೆಪ್ ಬೈ ಸ್ಟೆಪ್. ಆಲ್ ಕೆನಾಟ್ ರೀಚ್ ಹೈಯೆಸ್ಟ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಇನ್ ಒನ್ ಸಿಂಗಲ್ ಸ್ಟ್ರೋಕ್ ಆನ್ ಎ ಸೇಮ್ ಡೇ. ದಟ್ ಈಸ್ ವೈ all Mahatmans have given different types of Upadesha to different sadhakas at different levels, at different time duration. ಎಲ್ಲರಿಗೂ ಒಂದೇ ಉಪದೇಶವನ್ನ ಮಹಾತ್ಮರು, ನಮ್ಮ ಗುರುಗಳು, ಜ್ಞಾನಿಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅವರು ಹೇಳುವಂತ ಮಾತುಗಳು. ಭಗವಂತನು ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ನನ್ನಲ್ಲಿ ಎಲ್ಲವನ್ನ ಅರ್ಪಣೆ ಮಾಡು, ನೀನು ಯೋಚನೆ ಮಾಡೋದು ಬಿಡು. ಆವಾಗ ಏನಾಗುತ್ತೆ, ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಾಸ ಅಂದ್ರೆ ನನಗೆ ಬಿಟ್ಬಿಡಪ್ಪ, ನೀನು ನಾನು ಮಾಡ್ತಾ ಇದ್ದೇನೆ. ಆ ಭಾವ ಪೂರ್ತಿ ಬಂದ್ರೆ ನಿನ್ನ ತೊಂದರೆ ತಪ್ಪುತ್ತೆ, ನಿನ್ನ ಸಫರಿಂಗ್ ತಪ್ಪುತ್ತೆ, ಯಾತನೆ ತಪ್ಪುತ್ತೆ. ಈ ವಿಷಯವನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅನ್ನೋದು ಅರ್ಥ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಡಾಕ್ಟ್ರೈನ್, ಈ ಸಿದ್ಧಾಂತವನ್ನ ನೀನು ಅರ್ಥ ಮಾಡಿಕೊಂಡ್ರೆ, ಏಮೇ ಮತಮಿದಂ ಅಂದ್ರೆ ಅದು ಅರ್ಥ ಮಾಡಿಕೊಂಡ್ರೆ ಎಂಥವರು ನೀವು ಶ್ರದ್ಧೆ ಉಳ್ಳವರಾಗಿರಬೇಕು. See, the word Shraddha, Acharya says in the commentary, last time I was about to touch it and we stopped at that. The word Shraddha has no equivalent term in any other language, including English. Shraddha, though loosely we can say faith, conviction, ನಂಬಿಕೆ, ನಿಷ್ಠೆ, ಇದೆಲ್ಲ ಶಬ್ದಗಳು ಪರ್ಯಾಯವಾಗಿದ್ರೂ ಶ್ರದ್ಧಾ, the real meaning of the word Shraddha cannot be explained by these terms. Shraddha is Shraddha only, Acharya says in the Vyakhana. Shraddha andre Shraddha, ಅದಕ್ಕೆ ಬೇರೆ ಪರ್ಯಾಯ ಪದವೇ ಇಲ್ಲ. It has to be experienced inside. You cannot explain your Shraddha to somebody else. ಇದಕ್ಕೆ ಉದಾಹರಣೆ ಆಚಾರ್ಯರೇ ಕೊಡ್ತಾರೆ. In the Vyakhana for this shloka, that is 31st shloka, what we stopped yesterday, last time. ಏಮೇ ಮತಮಿದಂ ನಿತ್ಯಮ ತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಇದಕ್ಕೆ ವ್ಯಾಖ್ಯಾನ ಅವರೇ ಕೊಡ್ತಾರೆ. ಶ್ರದ್ಧಾ ಅಂದ್ರೇನು? ಶ್ರದ್ಧಾವಿಹೀನಸ್ಯ ನತು ಪ್ರವೃತ್ತಿ, ಪ್ರವೃತ್ತಿಹೀನಸ್ಯ ನ ಸಾಧ್ಯ ಸಿದ್ಧಿ. ಆಚಾರ್ಯ ಶಂಕರ ಎಕ್ಸ್ಪ್ಲನೇಷನ್ ಫಾರ್ ದ ವರ್ಡ್ ಶ್ರದ್ಧಾ. ಶ್ರದ್ಧಾ ಮೀನ್ಸ್, ದ ಫೇತ್ ಮೀನ್ಸ್ ಶ್ರದ್ಧಾವಿಹೀನಸ್ಯ ನತು ಪ್ರವೃತ್ತಿ, ಪ್ರವೃತ್ತಿಹೀನಸ್ಯ ನ ಸಾಧ್ಯ ಸಿದ್ಧಿ. ಶ್ರದ್ಧೆ ಇಲ್ಲದಿದ್ರೆ ಪರಮಾತ್ಮನ ಹತ್ರ ಹೋಗುವಂತಹ ಮನಸ್ಸೇ ಬರೋದಿಲ್ಲ. ಪ್ರವೃತ್ತಿ ಅಂದ್ರೆ ಇಲ್ಲಿ ಪಾರಮಾರ್ಥಿಕ ಪ್ರವೃತ್ತಿ ಅಂತ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಮುಂದೆ ಹೇಳ್ತಾರೆ. ಪ್ರವೃತ್ತಿ ಅಂದ್ರೆ ಆ ಪಾರಮಾರ್ಥಿಕ ಸತ್ಯದ ಕಡೆಗೆ ಹೋಗುವ ಮನಸ್ಸಿದೆಯಲ್ಲ, ದಿ ಮೈಂಡ್, ಸ್ಪಿರಿಚುವಲ್ ಓರಿಯಂಟೇಷನ್, ಅದು ಪ್ರವೃತ್ತಿ. ಹಿಯರ್ ದ ಒನ್ ವಿಥೌಟ್ ಶ್ರದ್ಧಾ ಕೆನಾಟ್ ಹ್ಯಾವ್ ದಿಸ್. ಓನ್ಲಿ ದ ಒನ್ ವಿತ್ ಶ್ರದ್ಧಾ ವಿಲ್ ಹ್ಯಾವ್ ದಿಸ್ ಪ್ರವೃತ್ತಿ ಅಂತ ಅರ್ಥ. ಶ್ರದ್ಧಾವಿಹೀನಸ್ಯ ನತು ಪ್ರವೃತ್ತಿ, ಪ್ರವೃತ್ತಿಹೀನಸ್ಯ ನ ಸಾಧ್ಯ ಸಿದ್ಧಿ. ಸೊ ದ ಒನ್ ಹೂ ಹ್ಯಾಸ್ ಶ್ರದ್ಧಾ, ಶ್ರದ್ಧಾ ಅಂದ್ರೇನು? ದಟ್ ಅನ್ಎಕ್ಸ್ಪ್ಲೈನಬಲ್ ಫೇತ್ ಟುವರ್ಡ್ಸ್ ಗುರು ಆರ್ ಗಾಡ್, ಬೋತ್ ಆರ್ ಸೇಮ್. ಪರಮಾತ್ಮನಲ್ಲಿ ಅಥವಾ ತನ್ನ ಬ್ರಹ್ಮಜ್ಞಾನಿಯಾದಂತಹ ಗುರುವಿನಲ್ಲಿ ಅಚಲವಾದ ನಂಬಿಕೆ, ಅಚಲವಾದ ನಿಷ್ಠೆ ಇದ್ರೆ ಅದು ಶ್ರದ್ಧೆ. ಇದಕ್ಕೆ ಸಿಂಪಲ್ ಆಗಿರತಕ್ಕಂಥ ಆಚಾರ್ಯರ ಜೀವನದ ಉದಾಹರಣೆ ಶಂಕರ ವಿಜಯದಲ್ಲಿ
ಆಗಿನ ಕಾಲದ 1200 ವರ್ಷದ ಹಿಂದೆ ಕಟ್ಟುಕತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಶ್ರದ್ಧಾ ಅನ್ನೋ ಶಬ್ದ ಅರ್ಥ ಆಗದೆ ಇರೋದ್ರಿಂದ ಅದು ಪೀಪಲ್ ಸಮ್ಟೈಮ್ಸ್ ಥಿಂಕ್ ದಟ್ ಇಟ್ ಇಸ್ ಆಲ್ ಎ ಮೈಥೊಲಾಜಿಕಲ್ ಲೀಜೆಂಡ್, ಮೇ ನಾಟ್ ಬಿ ಟ್ರೂ, ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ಶ್ರದ್ಧಾ ಇದ್ರೆ ಬೆಟ್ಟಗಳು ಅಲ್ಲಾಡುತ್ತೆ ಅಂತ ಶಬ್ದ ಇದೆ. ಕೇದಾರ್ ಬದ್ರಿನಲ್ಲಿ ಆಚಾರ್ಯ ಶಂಕರರು ತಮ್ಮ ಕೊನೆ ದಿನಗಳಲ್ಲಿ ಪರ್ಯಟನೆ ಮಾಡ್ತಾ ಇದ್ದಾಗ ಕಾಶ್ಮೀರವನ್ನು ದಾಟಿ ಇನ್ ದಿ region of Badri and Kedar region, when he was traveling with the 4 Shishyas, he was on one side of the Alkananda river and the other side was his first disciple. Remember? Sanandana from Dravida Desha, present day Tamil Nadu, from Tanjavur district. He became his first disciple in Kashi. That Sanandana was standing the other side of the bank of Alkananda. Acharya was this side. Suddenly he remembered Sanandana, something he wanted, and he called out. ಆಚಾರ್ಯರು ಈ ತುದಿಯಿಂದ ಏನೋ ನೆನಪಾಗಿ ಅವನಿಗೆ ಹೇಳಬೇಕು ಅಂತ ಹೇಳಿ ಜೋರಾಗಿ ಕರೀತಾರಂತೆ, ಸಂನಂದನ ಬೇಗ ಬಾಪ್ಪ ಅಂತ. ಈ ತುದಿಯಲ್ಲಿದ್ದ ಆಚಾರ್ಯರು ಕರೆದಿದ್ದು ಶಬ್ದ ಮಾತ್ರ ಅಲ್ಲಿ ಕೇಳಿದಾಗ ಸಂನಂದನ ನೋಡ್ತಾರೆ. ಆಚಾರ್ಯರು ಇಲ್ಲಿದ್ದಾರೆ, ಈ ದಂಡೆನಲ್ಲಿ ನದಿ ಹರಿತಾ ಇದೆ. ಐ ಹ್ಯಾವ್ ನಾಟ್ ಬೀನ್ ಫಾರ್ಚುನೇಟ್ in this birth to visit Himalayas. Those who have seen, you know it, how cold water, how gushing water it is, what a force it is there. So, ಗುರುಗಳು ಕರೀತಾ ಇದ್ದಾರೆ, ಹೋಗಬೇಕು ಅಷ್ಟೇ ತಲೆಯಲ್ಲಿ. All the time Sanandana was so dedicated to the Guru. The moment he heard Guru's voice, he is calling me, without thinking anything, without bothering, he simply walked across the river. ಅಲಕಾನಂದ ನದಿಯನ್ನು ದಾಟಿಕೊಂಡು ಓಡಿ ಓಡಿ ಗುರುಗಳನ್ನ ಸೇರಬೇಕು. ಕರಿತಾ ಇದ್ದಾರೆ ಗುರುಗಳು, ಏನ್ ತೊಂದರೆ ಆಗಿದೆಯೋ, ಯಾತಕ್ಕೆ ಕರಿತಾ ಇದ್ದಾರೋ ಗೊತ್ತಿಲ್ಲ, ಮೊದಲು ಹೋಗ್ಬಿಡ್ಬೇಕು. ಈ ಸ್ಟಾರ್ಟೆಡ್ ಆಕ್ಚುಲಿ ರನ್ನಿಂಗ್ ಅಕ್ರಾಸ್ ದ ವಾಟರ್. ನಾರ್ಮಲಿ ಎನಿಬಡಿ ವಿಲ್ ಡ್ರೌನ್, ಬಟ್ ವಾಟ್ ಹ್ಯಾಪನ್? ಶಂಕರ ವಿಜಯ ಅಥೆಂಟಿಕೇಟೆಡ್ ಲೈಫ್ ಹಿಸ್ಟರಿ ಆಫ್ ಆದಿಶಂಕರಾಚಾರ್ಯ is very clearly written. As Sanandana started walking across the river Mata Ganga was so compassionate, she was overwhelmed by the Shraddha he has towards the Guru. The Shishyana Shraddhe ಇದೆಯಲ್ಲ, ಗುರುವಿನ ಹತ್ರ ಹೋಗಬೇಕು ಅಂತ, ಅದನ್ನು ನೋಡಿ ತಾಯಿ ಆತನ ಪಾದಗಳು ನೀರಿನಲ್ಲಿ ನೆನೆದೇ ಇರಲಿ, ಮುಳುಗದೇ ಇರಲಿ ಅಂತ ಎಲ್ಲೆಲ್ಲಿ ನೀರಿನಲ್ಲಿ ಹೆಜ್ಜೆ ಇಡ್ತಾ ಹೋದ, ಅಲ್ಲಲ್ಲೇ ಒಂದು ಕಮಲವನ್ನ ಇಟ್ಲಂತೆ, ಗಂಗಾಮಾತೆ. ದಿಸ್ ಈಸ್ ರಿಟನ್ ಇನ್ ಶಂಕರ ವಿಜಯ. He never even observed that. He never even bothered about that. He never even thought that he was crossing the river. His only concentration was, I have to reach my Guru, that's all. He simply walked and crossed the river. Acharya was looking from that side. He observed what is happening. ನಾನು ಕರೆದ ಕೂಡಲೇ ಅಂಥ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಓಡಿ ಓಡಿ ಬಂದನಲ್ಲ ಶಿಷ್ಯ, ನಾನು ನೀರನ್ನ ಮುಳುಗ್ತೇನೋ ಇಲ್ಲವೋ ಅನ್ನೋದು ಯೋಚನೆ ಮಾಡದೆ ನೀರಿನಲ್ಲಿ ಕಾಲಿಟ್ಕೊಂಡು ಪಾತಾಳದ ಸೇರುವಂಥ ಆ ಫೋರ್ಸಲ್ಲಿ ದಾಟ್ಕೊಂಡು ಬಂದಲ್ಲ, ಅದು ಎಂತಹ ಶ್ರದ್ಧೆ ಅಂತ ಮೆಚ್ಚುಗೆ ಆಯ್ತಂತೆ. ನೀನು ಇಟ್ಟ ಹೆಜ್ಜೆನಲ್ಲಿ ತಾಯಿ ಗಂಗಾಮಾತೆ ಒಂದೊಂದು ಕಮಲದ ಹೂ ಇಟ್ಬಿಟ್ಲಲ್ಲಪ್ಪ ನೀನು ಮುಳುಗದ ಹಾಗೆ, ಆದ್ರಿಂದ ಇವತ್ತಿನಿಂದ ನಿನ್ನ ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ದೇನೆ, ಇವತ್ತಿನಿಂದ ನಾನು ನಿನಗೆ ಸನಂದನ ಅಂತ ಹೇಳೋದಿಲ್ಲ, ಪದ್ಮಪಾದಾಚಾರ್ಯ ಅಂತ ಕರಿತೇನೆ ಅಂತ ನಾಮಕರಣ ಮಾಡಿದ್ರು. ದಟ್ ಈಸ್ ಹೌ ದಿ ಫಸ್ಟ್ ಡಿಸೈಪಲ್ ಆಫ್ ಆದಿಶಂಕರ ವಾಸ್ ನೇಮ್ಡ್ ಪದ್ಮಪಾದಾಚಾರ್ಯ. ಎಲ್ಲೆಲ್ಲಿ ಪಾದ ಇಟ್ನೋ ನೀರಿನಲ್ಲಿ ಅಲ್ಲೊಂದು ಪದ್ಮ, ಲೋಟಸ್ ಬ್ಲೂಮ್ಡ್. ದಟ್ ಈಸ್ ಶ್ರದ್ಧಾ. ದಟ್ ಈಸ್ ಶ್ರದ್ಧಾ. ನಮ್ಮ ಗುರುಗಳು ಹೇಳಿದ್ರು ಶ್ರದ್ಧೆ ಇದು, ಅದನ್ನು ಹೇಳಲಿಕ್ಕೆ ಬರೋಲ್ಲ. ಆ ಥರದ ಶ್ರದ್ಧೆ ನಮ್ಮಲ್ಲಿ ಬರೋದು ಕಷ್ಟ. ಗುರುಗಳು ಹೇಳಿದರು ಜನಗಳಿಗೆ ಬರೋದು ಕಷ್ಟ. 7 ವರ್ಷದ ಬಾಲಕ, ಗುರುಗಳು ಹೇಳಿದ ಇನ್ನೊಂದು ಕತೆ ಅದಿದೆ ಭಾಗವತದಲ್ಲಿ. ಎವ್ರಿಬಡಿ ನೋಸ್, ವಿ ಹ್ಯಾವ್ ಟು ರಿಕಲೆಕ್ಟ್ ಇಟ್. ಓನ್ಲಿ 7-year-old child Prahlada, he was simply told that you go out in search of Narayana, he will be available. ಹೋಗು, ಕಾಡಿಗೆ ಸಿಗ್ತಾನೆ ನಿನಗೆ ನಿನ್ನ ದೇವರು. ಸಧ್ರುವ. See, that is Shraddha. He never even thought anything. He believed the words. He believed.
ಟೋಟಲ್ ಬಿಲೀಫ್. ಅದು ಶ್ರದ್ಧಾ. ಶ್ರದ್ಧಾ ಅಂದರೆ ಅದು ಸುಮ್ಮನೆ ನಾವು ಬಾಯಿ ಮಾತಲ್ಲಿ ಹೇಳೋದಲ್ಲ. ಬಾಯಿ ಮಾತಲ್ಲಿ ನಮಗೆ ದೇವರಲ್ಲಿ ಶ್ರದ್ಧೆ ಇದೆ, ದೇವರಲ್ಲಿ ನಂಬಿಕೆ ಇದೆ, ನಮ್ಮ ಗುರುಗಳಲ್ಲಿ ನಂಬಿಕೆ ಇದೆ. ಅವರ್ ಗುರುದೇವ್ ವಾಸ್ ಒನ್ಸ್ ಜೋಕಿಂಗ್ ಆನ್ ದಿಸ್ ವರ್ಡ್. ಹಿ ವಾಸ್ ಟೆಲಿಂಗ್ ಮೀ ಹಿಯರ್ ಇನ್ಸೈಡ್. People, he told me, I'll verbatim, I may not remember the words, but what he said was, see, people come here, varieties of people, they come and say to me, that's what Gurudev said, they say that we are your disciples, we have greatest regards, you are my Guru, I am surrendering myself to you. All the words they come and say. How foolish they are. Is only lip sympathy. Suppose I tell them, tomorrow write all your property in my name andre, they will run away, they will never come to Anusoni again. Jokingly he was talking. But he referred a profound truth. He said, tomorrow if I tell them, give all your bank balance and property, transfer to my name andre, in ಬರೋದೇ ಇಲ್ಲ ಈ ಕಡೆ. ಅಷ್ಟರ ಮಟ್ಟಿಗೆ ಮಾತ್ರ ಅವ್ರ ಶ್ರದ್ಧೆ. ಬಾಯಿನಲ್ಲಿ ಹೇಳ್ತಾರೆ, ಗುರುಗಳೇ ನೀವು ನನ್ನ ಗುರುಗಳು, ನಾನು ಶರಣಾಗಿದ್ದೇನೆ, ನೀವು ನನ್ನ ಗುರುಗಳು, ನನ್ನ ಕಾಪಾಡಿ, ನನ್ನ ಅನುಗ್ರಹ ಮಾಡಿ. ಇದು ಬಾಯಿ ಮಾತಲ್ಲಿ ಹೇಳ್ತಾರೆ ನೋಡು. ಹಿ ರೆಫರ್ಡ್. ಸೊ ಶ್ರದ್ಧಾ ಈಸ್, ಯು ರಿಮೆಂಬರ್ ಸೋಮನಾಥಾನಂದಜಿ ಇನ್ ಇಸ್ ವ್ಯಾಖ್ಯಾನ ಆನ್ ಭಗವದ್ಗೀತಾ ಫಾರ್ ದಿಸ್ ಶ್ಲೋಕ, ಅಂಡ್ ಆಲ್ಸೋ ರಂಗಪ್ರಿಯ ಮಹಾಸ್ವಾಮಿಗಳು on the Vyakhana on this shloka, both have given the same example, one example, a beautiful example. Shraddha, we have to remember these things. ನಮಗೆ ಶ್ರದ್ಧೆ ಯಾಕೆ ಇಲ್ಲ ಅಂದ್ರೆ ಇದು ಅದು ಶಬ್ದ ಅರ್ಥ ಆದರೆ ಗೊತ್ತಾಗುತ್ತೆ. ಶ್ರದ್ಧೆ ನಿಜವಾಗ್ಲೂ ನನಗೆ ಶ್ರದ್ಧೆ ಇದೆಯಾ. ರಾಮಕೃಷ್ಣ ಪರಮಹಂಸ ಯೂಸ್ ಟು ಟೆಲ್ ದಿ ಸ್ಟೋರಿ ಟು ಹಿಸ್ ಡಿಸೈಪಲ್ಸ್ ವೆರಿ ಆಫನ್. ದಟ್ ಇಸ್ ವಾಟ್ ಸೋಮನಾಥಾನಂದಜಿ ರೈಟ್ಸ್ ಇನ್ ದಿ ವ್ಯಾಖ್ಯಾನ ಫಾರ್ ದಿ ಶ್ಲೋಕ. Paramahamsaru always used to narrate a story. There was a great Vedic scholar, a pravachanakara on Bhagavad Gita and Ramakatha. He used to give all pravachanas. And always he used to say, if you believe in God, everything will be all right. Simply have faith in God. Take name. ಭಗವಂತನ ನಾಮದಲ್ಲಿ ವಿಶ್ವಾಸ ಇಟ್ಟರೆ ಏನೆಲ್ಲ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ರಿ ಅವಾಗ. The milk seller woman every day used to come to that Pandit's house, that scholar's house. One day she came late. He asked her, why you have come so late? ಅಂತ. ಯಾಕಮ್ಮ ಹಾಲು ತರೋದು ಇಷ್ಟು ಲೇಟ್ ಆಯ್ತಲ್ಲ ಅಂತ ಕೇಳಿದ್ದಾರೆ ಆ ಪಂಡಿತರು. ಅವಳೇನು ಉತ್ತರ ಕೊಟ್ಲು, ನಿಮ್ಮ ರಸ್ತೆ ಬದಿ ನಿಮ್ಮ ಹಳ್ಳಿ ಹತ್ರ ನದಿ ನೀರು ಜಾಸ್ತಿಯಾಗಿ ಬಂದ್ಬಿಟ್ಟಿದೆ, ಪ್ರವಾಹ, ನನಗೆ ದೋಣಿ ಸಿಗಲಿಲ್ಲ, ಬರೋದು ಲೇಟ್ ಆಯಿತು. ಐ ವಾಸ್ ವೈಟಿಂಗ್ ಫಾರ್ ದಿ ಸ್ಮಾಲ್ ಕ್ಯಾನೋ ಟು ಕ್ರಾಸ್ ಮೀ ಓವರ್ ದಿ ಸ್ಮಾಲ್ ಟ್ರಿಬ್ಯೂಟರಿ because it was full because of the floods. So I came late. ಕ್ಯಾಶುವಲಿ ಈ ಪಂಡಿತರು ಮಹಾತ್ಮರು ಅನ್ಸ್ಕೊಂಡವರು ಏನು ಉತ್ತರ ಕೊಟ್ಟರು, ಅಲ್ಲಮ್ಮ ನೀನು ದೋಣಿಗೋಸ್ಕರ ಕಾಯ್ತಾ ಇದ್ದೀಯಾ, ಅದಕ್ಕೋಸ್ಕರ ಲೇಟ್ ಆಯ್ತಲ್ವ ನನಗೆ ಹಾಲು ಕೊಡೋದು. ಭಗವಂತನ ಶಕ್ತಿ ಗೊತ್ತಿಲ್ವಾ ನಿನಗೆ? ಭಗವಂತನ ನಾಮದ ಮಹಿಮೆ ಗೊತ್ತಿಲ್ವಾ ನಿನಗೆ? ಆತನ ಹೆಸರು ತಗೊಂಡ್ರೆ ಏನ್ ಬೇಕಾದ್ರೂ ಆಗತ್ತೆ. ಆತನ ಹೆಸರು ಹೇಳ್ಕೊಂಡು ನೀನು ನದಿ ದಾಟ್ಕೊಂಡ್ ಬರ್ಬೇಕಾಗಿತ್ತು. ಈ ಸೆಟ್ that village lady, so innocent, total innocence, totally believed in this word, this sentence. ಹೌದಾ ಸ್ವಾಮಿ, ಭಗವಂತನ ಹೆಸರು ಹೇಳ್ಕೊಂಡು ನಾನು ನದಿ ದಾಟಬಹುದಾ? ಖಂಡಿತ ಅಮ್ಮ, ಖಂಡಿತ. ಭಗವಂತನ ನಂಬಿದರೆ, ಶ್ರದ್ಧೆ ಇದ್ರೆ ಏನೆಲ್ಲ ಆಗಲ್ಲ, ಆತನೇ ಮಾಡ್ತಾನೆಲ್ಲ. He said. So next day, tomorrow morning, she came in time with the milk. He observed, how come you have come so early? Then she said, ನೀವು ಹೇಳಿದ್ರಲ್ಲ, yesterday you gave me the ಉಪದೇಶ, ಭಗವಂತನ ಹೆಸರು ಹೇಳ್ಕೊಂಡು ನಾಮಸ್ಮರಣೆ ಮಾಡಿಕೊಂಡ್ರೆ ನದಿ ದಾಟ್ಬೋದು ಅಂತ. ಸ್ವಾಮಿ, ಭಗವಂತ ನಾಮಸ್ಮರಣೆ ನೀವು ಹೇಳಿದ್ಮೇಲೆ ನನ್ನ ನಂಬಿಕೆ ಬಂತು, ರಾಮ 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 ಅಂತ ಹೇಳಿ ನದಿ ದಾಟ್ಕೊಂಡು ಬಂದೆ, ಏನಾಗಲಿಲ್ಲ, ಮುಳುಗಲಿಲ್ಲ, ಹಂಗೆ ಬಂದಿದ್ದೀನಿ, ದೋಣಿ ಕಾಯ್ಲಿಲ್ಲ. ಐ ನೆವರ್ ವೇಟೆಡ್, ಐ ಜಸ್ಟ್ ಕ್ರಾಸ್ಡ್ ಓವರ್ ಬೈ ಅಟರಿಂಗ್ ನೇಮ್ ಆಫ್ ದ ಲಾರ್ಡ್. ಇವನಿಗೆ ಆಶ್ಚರ್ಯ. ಅರೆ, he started thinking, Ramakrishna Paramahamsa has told this story, please remember. Not this person. Paramahamsa himself has told this story to his disciples. This person started thinking,
All the time I am such a jnani, people think that I am a scholar, I am a Mahajnani and Pandita. What I am talking is a truth for others. But how come for me, I don't believe in what I am talking, let me test tomorrow. Why? Today only. So he tells that milk woman, okay, you are going back now, I'll come with you. So he will follow her. He wanted to see whether she is telling a lie or truth. Vapas hogta, again she came near the river tributary, Nalla. It was full flowing. Rama, Rama, Rama. With faith, she uttered and crossed over. Walked. This fellow observed. It's a miracle. My God. I am uttering these things sitting here doing pravachana, but I have never understood the significance of the Shraddha, the faith, conviction in what I am preaching to others. I myself don't have the conviction. Okay, let me try. Let me also try. ಅಂತ ಹೇಳಿ ಏನು ಮಾಡ್ತಾನೆ, ಪಂಚೆನ ಮೇಲೆತ್ಕೊಳ್ತಾನೆ. He takes away his mundu, little up, thinking that it may be wet while crossing. Then Rama, 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 anta he starts walking. Then he gets drowned. The moment he steps, he gets drowned. Then he starts shouting, and that milk woman looks at him. What happened? Arey, you crossed over, but look, I could not. I have drowned. Then she laughingly tells him, very innocently, see, whatever you said, I followed it with conviction, Shraddha. Nothing happened. But what you did, you have no conviction, Shraddha in your own words. While crossing, there was a point in your mind that your dress may be wet for a fraction of a second. So he lifted your dhoti, thinking what? It may be wet. So with that point, your Shraddha was not 100%. ಕಾಲಿಟ್ರೆ ನಾನು ಎಲ್ಲಿ ನೀರು ನನಗೆ ಪಂಚೆಗೆ ತಾಕಿ ಒದ್ದೆಯಾಗುತ್ತೋ ಅನ್ನೋ ಭಾವದಿಂದ ಹೊರಟೆ ಅಲ್ವಾ, ಆ ಭಾವ ಬಂದಾಗ ಪರಮಾತ್ಮನಲ್ಲಿ ನಂಬಿಕೆ ಹೋಯಿತು, 100% ಹೋಯಿತು, 99.9% ವಿಲ್ ನಾಟ್ ಹೆಲ್ಪ್. ಸೊ ಯು ಡ್ರೌಂಡ್. ಸೊ ಶಿ ಈಸ್ ಆಕ್ಚುಯಲ್ ಜ್ಞಾನಿ ಅಂತ ಪರಮಹಂಸ ಸೇಸ್ ಅಲ್ಟಿಮೇಟ್ಲಿ. ನಾಟ್ ದಿಸ್ ಫೆಲೋ, ನಾಟ್ ದ ಪ್ರೀಚರ್. ಶಿ ಈಸ್ ಅ ರಿಯಲ್ ಜ್ಞಾನಿ ಬಿಕಾಸ್ ಶಿ ಸಿಂಪ್ಲಿ ಬಿಲೀವ್ಡ್ ಅಷ್ಟೇ. That's what our Guru says. You believe, have a trust in Guru's words. Last time you remember, somehow Maharaj's name has come into my mind. Last time also, this time also, as our Gurudev was talking about Nisargadatta Maharaj, what our Gurudev said? Nisargadatta Maharaj was the greatest of the great Jnani who left the body. Mahasamadhi he undertook in 1981 in Bombay in September 1981. As our Gurudev said, he was the greatest living Jnani, a living Jivan Mukta, a true Advaitin, as our Gurudev said. And what Maharaj used to say, I simply believed, I trusted my Guru's words. That's all he said. No other sadhana. He is not well read, illiterate, he doesn't know any scripture. ಅವರಿಗೆ ವೇದ, ಶಾಸ್ತ್ರ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಏನೇನೂ ಗೊತ್ತಿಲ್ಲ, ಯಾವುದನ್ನೂ ಓದಿಲ್ಲ. Even education illa avrige. Hardly one first standard, second standard, government primary school. That's all. Not even educated in the real sense. Other than Marathi, no other language he used to speak. Correct? And he said, my Guru said one thing, I believed it. With conviction, Shraddha. I trusted my Guru's words. When you trust your Guru 100%, then he will take you inside. Then he will show you the real Sadguru who is in your own heart. ಗುರುವಿನಲ್ಲಿ ನಂಬಿಕೆ ಬಂದ್ರೆ ನಾನು ಅಷ್ಟೇ ಮಾಡಿದ್ದು ಅಂತ ಹೇಳ್ತಾರೆ ಅವರು. ದಟ್ಸ್ ವಾಟ್ ಮೈ ಗುರುದೇವ್ ಟೋಲ್ಡ್ ಮಿ. ಇಫ್ ಯು ಬಿಲೀವ್ ಇನ್ ಯುವರ್ ಗುರು, then he will take you and he will show you the Sadguru inside. And that Sadguru is none other than God himself. That Sadguru is none other than your own self. That Sadguru is none other than your own Atma. So Maharaj says one thing, catch hold of your Guru. Rarely, very few people are fortunate to have a Guru in this birth, Maharaj's word. What I am talking now. Nisargadatta Maharaj, ಅವರು ಏನು ಹೇಳಿದ್ರು, very fortunate few you will come across a Guru, a Sadguru, a Jnani.
A Jivan Mukta, catch him, don't leave him. If you catch him completely, he will show you your inner Sadguru. He will guide you to your inner Atma. He will guide you to your own God. Then you will know that you are no way different from your Sadguru. You are no way different from your God. You are no more the body. You are that only. All these points are there which our Gurudev was referring once. So many. See, Shraddha word, so important. So, Shraddhavantaha Anusooyantaha. He will reach. He will get away out of the bondage. That's what Lord is telling. How many times he has referred this Karma Yoga, Nishkama Karma Yoga? So many times. Nirashi Nirmama Bhutva, he said, in the next 4th chapter nalli, Jnana Karma Yogadalli, 4ನೇ ಅಧ್ಯಾಯದಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ. ಮುಂದೆ next ಶ್ಲೋಕ also, next chapter also, the same thing is there. Tyaktva karma phala sangam nitya trupto nirashayaha. 2 words he uses. Nitya trupto nirashayaha. Here he has used the word nirashi nirmamo bhutva yudhyasva vigata jwaraha. All these things mean the same thing. Have faith in me, belief in me, have Shraddha in me. That is what, by God's grace, what we have understood is, all the time I keep repeating myself, how lucky we are because we have such a great Brahmajnani as our Guru. We are under his fold, we are under his feet. So our only request, what should be? Gurudeva, really I don't know what the real meaning you are talking about the word Shraddha. I don't know really what exactly you are referring about Sharanagati. I really don't know the correct meaning of the word Prapatti. All that I know is my heart is kept open. With folded hands, I am bowing myself at your lotus feet. See that all my drawbacks, Sharira Bhava, goes away. All by itself, by your grace. See that I am with you. See that you are inside me. That is I think, the only fervent conviction, with conviction and faith I can pray. Other than that, I don't know what else I can pray to my Gurudev. You have to show the mercy. That's all I can request. And my request is from the heart, not outward. ಅದು ಒಳಗಡೆಯಿಂದ ಬರ್ತಕ್ಕಂತಹ ಪ್ರಾರ್ಥನೆ ಆಗಿರಬೇಕು ಅಂತ ಹೇಳ್ತಾರಲ್ಲ ಗುರುಗಳು. ಹಾಗೆ ಒಳಗಡೆಯಿಂದ ಬಂದ್ರೆ ದಾರಿ ತೋರಿಸೋದು ಸದ್ಗುರುವಿನ ದಾರಿ ತೋರಿಸ್ತಾರೆ. ಆದ್ರಿಂದ ನನ್ನ ಮತವನ್ನ ನೀನು ಯಾರು ಶ್ರದ್ಧಾವಂತರಾಗಿದ್ದಾರೋ ಅವರು ಇದನ್ನು ಅನುಸರಿಸಿದ್ರೆ ಕರ್ಮ ಬಂಧನದಿಂದ ಹೊರಗೆ ಬರ್ತೀಯಪ್ಪ. ಅಂದ್ರೆ ನೀನು ಅಟ್ಲೀಸ್ಟ್ ಬಿಫೋರ್ ಯು ಡೈ ಆರ್ ದಿಸ್ ಬಾಡಿ ಗೋಸ್ ಅವೇ, ಯು ವಿಲ್ ಬಿ ಲಿಬರೇಟೆಡ್. ದಟ್ ಇಸ್ ದ ಗ್ಯಾರಂಟಿ ಲಾರ್ಡ್ ಹ್ಯಾಸ್ ಗಿವನ್ ಇನ್ ದಿ 31st ಶ್ಲೋಕ. We go to the next one. Etvetadabhyasoyanto nanudishtanti me matam sarvajnana vimodhamstan vidhi nashtana chetasah. Etu etad abhyasoyantaha. Etu etad abhyasoyantaha. Previous shloka, he used the word Shraddhavanto anasuyantaha. Anasuyantaha, man without jealousy. Anasuyanta. Opposite, man with jealousy, is Abhyasuyanta. Now that word is using. Abhyasuyantaha. Etvetadabhyasuyanto nanutishtanti me matam sarvajnana vimodhamstan vidhi nashtan achetasaha. Now he has made very clear in this shloka, those who are not Shraddhavanta, those who are not Anasuyantaha, that means those who are not really having full conviction, those who are not having really full faith, those who are harboring jealousy in their mind all the time. ಯಾರಿಗೆ ದ್ವೇಷ ಅನ್ನೋದು ಇನ್ನೂ ಒಳಗಡೆ ಇದೆಯೋ, ಯಾರಿಗೆ ಅಸೂಯೆ ಅನ್ನೋದು, ಮತ್ಸರ ಅನ್ನೋದು ಇನ್ನೊಬ್ಬರನ್ನ ಕಂಡ್ರೆ ಏನೋ ಸಂಕಟ. ಅವರು ಮುಂದೆ ಹೋಗ್ತಾ ಇದ್ದಾರಲ್ಲ, ಅವರು ಮೇಲೆ ಅಭ್ಯುದಯ ಪಡಿತಾ ಇದ್ದಾರಲ್ಲ, ನನಗಿಂತ ಮೇಲಿದ್ದಾರಲ್ಲ ಅನ್ನೋ ಸಂಕಟ. ದಟ್ ಈಸ್ ಅಸೂಯೆ, ಜಲಸಿ.
ಯಾರು ಅಂತಹ ಅಸೂಯಾವಂತರಾಗಿದ್ದಾರೆ, ಅಶ್ರದ್ಧೆಯುಳ್ಳವರಾಗಿದ್ದಾರೆ, ಅವರಿಗೆ ಈ ನನ್ನ ಮಾತು ರುಚಿಸಲ್ಲ, ಈ ನನ್ನ ಅಭಿಪ್ರಾಯವನ್ನು ಅನುಮೋದಿಸಲ್ಲ. ಅಂಥವರು ಏನಪ್ಪ ಅರ್ಜುನ ಏನಾಗ್ತಾರೆ? ಅಂಥವರು ಕೊನೆಗೂ ಹಳ್ಳ ಹಿಡಿತಾರೆ, ನಷ್ಟವಾಗ್ತಾರೆ, ನಾಶವಾಗ್ತಾರೆ. ಅಂಥವರು ಅಚೇತಸರು. ಅಚೇತಸಃ ಅನ್ನೋ ಶಬ್ದಕ್ಕೆ ಆಚಾರ್ಯ ಸೇಸ್ ಅವಿವೇಕಿಗಳು, ಪ್ರಜ್ಞೆ ಇಲ್ಲದೆ ಇರತಕ್ಕಂಥವರು, ಆಧ್ಯಾತ್ಮ ಮಾರ್ಗ ಗೊತ್ತಿಲ್ಲದೆ ಇರತಕ್ಕಂಥವರು, ಸಾಮಾನ್ಯ ಜನರು ಅಜ್ಞಾನಿಗಳು ಅಂತ ಅರ್ಥ. ಅಚೇತಸಃ ಸಾಮಾನ್ಯರಲ್ಲಿ ಸಾಮಾನ್ಯರು, ಲೌಕಿಕ ಜನರು ಬಹಳಷ್ಟು ಮಟ್ಟಿಗೆ ಅಚೇತಸರು. ಒಂದು ಅರ್ಥ ಏನು? ಅಚೇತಸ ಮೀನ್ಸ್ ಅವಿವೇಕಿ, ದ ಮ್ಯಾನ್ ವಿಥೌಟ್ ರೀಸನಿಂಗ್ ಪವರ್, ದ ಮ್ಯಾನ್ ವಿಥೌಟ್ ಡಿಸ್ಕ್ರಿಮಿನೇಷನ್, ದ ಮ್ಯಾನ್ ಹೂ ಇಸ್ ನಾಟ್ ಸ್ಪಿರಿಚುವಲ್ ಅಂತ ಅರ್ಥ. ಸೊ ಸಚ್ ಪೀಪಲ್ ಡೆಫಿನೆಟ್ಲಿ ಗೋ ಡೌನ್ ಇನ್ ದಿ ಲೈಫ್. They are destroyed in this life and artha. They again fall back to samsara. Birth and death continuously goes on. They cannot come out of the cycle. ಅಂದ್ರೆ ಇಂತಹ ವ್ಯಕ್ತಿಗಳು, ದ್ವೇಷ ಇರತಕ್ಕಂಥವರು, ಅಸೂಯೆ ಇರತಕ್ಕಂಥವರು, ನನ್ನ ಮಾತನ್ನ ಕೇಳದೆ ಇರತಕ್ಕಂಥವರು ಯಾವಾಗಲೂ ನಷ್ಟರಾಗ್ತಾರಪ್ಪ, ನಾಶವಾಗ್ತಾರೆ. ತಿಳ್ಕೊಳಪ್ಪ ಇದನ್ನ. ವಿದ್ಧಿ, ರಿಮೆಂಬರ್, ಅಚೇತಸಃ ಸರ್ವಜ್ಞಾನ ವಿಮೂಢ ಅಚೇತಸಃ ನಷ್ಟ. ಅವರಿಗೆ ಜ್ಞಾನವೇ ಇಲ್ಲ, ಅಜ್ಞಾನಿಗಳು ಅಂತ ಹೇಳ್ತಾ ಇದ್ದೇನೆ ಭಗವಂತ. ಗುರುದೇವರು ಇದಕ್ಕೆ ವ್ಯಾಖ್ಯಾನ, ಅವರ ಗುರುದೇವ್, ಸೈನ್ಸ್ ಆಫ್ ಭಗವದ್ಗೀತಾ. ಅಂಡ್ ದಿಸ್ ಶ್ಲೋಕ, ಹೌ ಬ್ಯೂಟಿಫುಲಿ ಹ್ಯಾಸ್ ಗಿವನ್ ವ್ಯಾಖ್ಯಾನ. ಯು ಹ್ಯಾವ್ ಟು ರೀಡ್. ದಟ್ ಇಸ್ ಇಟ್. ದ ಪ್ರಾಬ್ಲಮ್ ಈಸ್ ವಿ ಡೋಂಟ್ ರೀಡ್. ಈವನ್ ವೆನ್ ಯು ರೀಡ್, ವಿ ಡೋಂಟ್ ರಿಮೆಂಬರ್. Even if I remember only the time when I read. Tomorrow I don't remember it. Next month I don't remember it. Next year I don't remember it. Our Gurudev has given a Vyakhyana. See those words, when I am talking about the words. ನಮ್ಮ ಗುರುಗಳು ಎಷ್ಟು ಇದನ್ನ ಬಹಳ ಸುಲಭವಾಗಿ ನಮಗೆ ಅರ್ಥ ಆಗೋದು. ಕಾಮನ್ ಮ್ಯಾನ್, ನಮ್ಮಂಥವ್ರಿಗೆ ಕಾಮನ್ ಮ್ಯಾನ್. He says there are 3 types of people. Go through the Vyakhyana today. Gurudev says for this shloka, ಯಾವುದು 32nd ಶ್ಲೋಕ, ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. He says there are 3 types of people. 3 types of people. The first type you can call them as wise. Wise ಅಂದ್ರೆ according to Gurudev ಇಂಟೆಲಿಜೆಂಟ್ ಅಂತ ಅಷ್ಟೇ ಅಲ್ಲ, ಜ್ಞಾನಿಗಳು ಅಂತ, ವಿವೇಕಿಗಳು, ತಿಳ್ಕೊಂಡಿರೋರು. The one who has understood, the one who has experienced the truth antar. So one type is wise people, jnanis. They understand, they have understood, they have experienced, they have perceived the truth, they have realized. And so they know what knowledge means. They know what jnana means. Why? Because they themselves are jnana swarupa. They are very rare. Number is rare. Second type people, see, they are interested in the spiritual field. They are interested in adhyatma. They are interested in paramartha. They are dabbling themselves. They are entering and trying to do sadhana. They have become more religious, deeply religious. Everything is there. And they have read, ಓದಿದ್ದಾರೆ, ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ, ನಂಬಿಕೆ ಇದೆ, ಪಾರಮಾರ್ಥದಲ್ಲಿ ವಿಶ್ವಾಸ ಇದೆ, ಆಧ್ಯಾತ್ಮದಲ್ಲಿ ವಿಶ್ವಾಸ ಇದೆ, ಗುರುಗಳು ಅನ್ನೋದ್ರಲ್ಲಿ ವಿಶ್ವಾಸ ಇದೆ. ನಾನು ಒಂದು ಗುರುವನ್ನು ಹೊಂದಬೇಕು ಅಂತ ಅಂದ್ರೆ ಯಾರು? ಮುಮುಕ್ಷುಸ್ ಅಥವಾ ಜಿಜ್ಞಾಸುಗಳು ಅಥವಾ ಸಾಧನಾ ಮಾರ್ಗದಲ್ಲಿ ಬರ್ತಕ್ಕಂತಹ ಸಾಧಕರು ಅಂತ ಹೇಳ್ಬೋದು. Second type people, they are interested in the knowing of the knowledge, reality, but they don't have the correct knowledge. ಅವರಿಗೆ ಮನಸ್ಸಿದೆ, ಅರ್ಥವಾಗಿಲ್ಲ. ಮನಸ್ಸಿದೆ, ಅರ್ಥವಾಗಿಲ್ಲ. ಅಂಥವರು ಬಹಳ ಬೇಗನೆ ಮುಂದೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಉದ್ಧಾರ ಆಗ್ಬಿಡ್ತಾರೆ. Second type. People who have not completely understood the knowledge, but they can, by changing themselves,
by following the advice of a guru or a jnani without any problem. Most of the sadhakas come under this category, Gurudev says. The third type of people, the third type, majority, worldly people, samanya janaru, laukika janaru, that includes from poorest of the poor to the richest of the richest. ಎಲ್ಲರೂ ಬರ್ತಾರೆ ಅದರೊಳಗೆ. ಒಬ್ಬ ಬಡವನಿಂದ ಹಿಡಿದು ಮಹಾ ಸರ್ವಾಧಿಕಾರಿ ತನಕ ಎಲ್ಲರೂ ಬಂದರು. ಥರ್ಡ್ ಕ್ಯಾಟಗರಿ ಏನು? ದೇ ಡೋಂಟ್ ಹ್ಯಾವ್ ದ ರೈಟ್ ನಾಲೆಡ್ಜ್. ಅವರಿಗೆ ಏನೂ ಗೊತ್ತಿಲ್ಲ, ಅಜ್ಞಾನದಲ್ಲೇ ಮುಳುಗಿದ್ದಾರೆ. ದೇ ಡೋಂಟ್ ನೋ ದಟ್ ದೇ ಆರ್ ಆನ್ ದ ರಾಂಗ್ ಪಾತ್. ಅವರು ನಾನು ಸರಿಯಾದ ದಾರಿಲಿಲ್ಲ ಅಂತನೂ ಗೊತ್ತಿಲ್ಲ. ದೇ ಥಿಂಕ್ ದಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್ ಈಸ್ ಎ ಕರೆಕ್ಟ್. ನಾವು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ ಜ್ಞಾನವೂ ಇಲ್ಲ, ದಾರಿಯೂ ಇಲ್ಲ, ಮಾರ್ಗವೂ ಗೊತ್ತಿಲ್ಲ. ನಾನು ತಿಳ್ಕೊಂಡಿದ್ದೇ ಸರಿ, ಅವರಿಗೆ ನಿಜವಾದ ಮಾರ್ಗವೇ ಗೊತ್ತಿಲ್ಲ. ಅಂದ್ರೆ ಅಜ್ಞಾನದಲ್ಲಿ ಮುಳುಗಿದ್ದಾರೆ. ಮೂರನೇ ಕೆಟಗರಿ. ಈ ಅಜ್ಞಾನದಲ್ಲಿ ಮುಳುಗಿರೋರು ಎಂದೂ ಉದ್ಧಾರ ಆಗಲ್ಲ. ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ. ಯಾರು ಸಾಮಾನ್ಯರಲ್ಲಿ ಸಾಮಾನ್ಯ ಲೌಕಿಕ ಪ್ರಜ್ಞೆಯಲ್ಲೇ ಮುಳುಗಿದ್ದಾರೆ, ನಾನು ಅಂದ್ರೆ ಶರೀರ, ನಾನು ಹುಟ್ಟಿದ್ದೇನೆ, ಅದು ಬೇಕು, ಇದು ಬೇಕು, ಫುಲ್ ಆಫ್ ಇಂಟೆನ್ಷನ್, ಡಿಸೈರ್ಸ್. ಯು ಆರ್ ಪ್ಲಾನಿಂಗ್ ಯುವರ್ ಲೈಫ್. You are so much, the ego is working in the mind that I am so and so. My individuality. ಅದು ಅಂಥವರು ಉದ್ಧಾರ ಆಗಲ್ಲ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ. ನಷ್ಟ, ಅಂತಹ ಅಚೇತಸರು ನಷ್ಟರಾಗೋಗ್ತಾರಪ್ಪ. ಯಾಕೆಂದ್ರೆ ವಿಮೂಢರು, ಸರ್ವಜ್ಞಾನ ವಿಮೂಢರು ಅಂತ ಪರಮಾತ್ಮ ಹೇಳ್ತಾರೆ ಮಾತು. ಯಾಕೆ ಹೀಗಾಗತ್ತೆ? ವೈ ಮೆಜಾರಿಟಿ ಆರ್ ಲೈಕ್ ದ್ಯಾಟ್ ಅನ್ನೋದಕ್ಕೆ ನೆಕ್ಸ್ಟ್ ಶ್ಲೋಕ ಲಾರ್ಡ್ ಹಿಮ್ಸೆಲ್ಫ್ ಹ್ಯಾಸ್ ಗಿವನ್ ದಿ ಆನ್ಸರ್. ಈ ಮುಂದಿನ ಶ್ಲೋಕ ಇದೆಯಲ್ಲ, ಅಗೈನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫಾಲೋ ದ ಕರೆಕ್ಟ್ ಮೀನಿಂಗ್. ಕರೆಕ್ಟ್ ಮೀನಿಂಗ್ ಅಂದ್ರೆ, ಪ್ಲೀಸ್ ರಿಮೆಂಬರ್, ಲಾರ್ಡ್ ಏನ್ ಹೇಳ್ತಾ ಇದ್ದಾನೆ? ದೇರ್ ಆರ್ ಟೂ ಇಂಟರ್ಪ್ರಿಟೇಷನ್ಸ್. ದಿ ಔಟರ್ ಮೀನಿಂಗ್ ಫಸ್ಟ್. ವಾಟ್ ಲಾರ್ಡ್ ಸೇಸ್ ನೆಕ್ಸ್ಟ್? Why majority are sarvajnana vimudha? Why majority are ajnanis? Why the second category, even they don't know the thing, but they can be amended. The first category, jnanis are rare in number. So, sadrusham cheshtate swasyah prakruter jnanavanapi. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸೆಕೆಂಡ್ ಲೈನ್ ಈಸ್ ಕನ್ಫ್ಯೂಸಿಂಗ್. ಸೆಕೆಂಡ್ ಲೈನ್ ಒಳಗೆ ಸೆಕೆಂಡ್ ಚರಣದಲ್ಲಿ ಸೆಕೆಂಡ್ ಪಾರ್ಟ್, ನಿಗ್ರಹಂ ಕಿಂ ಕರಿಷ್ಯತಿ. ದಿ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಫಸ್ಟ್ ಇಂಟರ್ಪ್ರಿಟೇಷನ್. ನಿಗ್ರಹ ಕಿಂ ಕರಿಷ್ಯತಿ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಲಾರ್ಡ್ ಇಸ್ ಟೆಲಿಂಗ್ ಕಿಂ ಕರಿಷ್ಯತಿ ನಿಗ್ರಹ. ಹೌ ಕ್ಯಾನ್ ಯು ಕಂಟ್ರೋಲ್ ಅರ್ಜುನ? ಹೌ ಕ್ಯಾನ್ ಯು ಸಪ್ರೆಸ್ ಅರ್ಜುನ? ಹೌ ಕ್ಯಾನ್ ಯು ಗೆಟ್ ಓವರ್ ಅರ್ಜುನ? ಹೌ ಕ್ಯಾನ್ ಯು ಗೆಟ್ ರಿಡ್ ಆಫ್ ಆಲ್ ದೀಸ್ ಥಿಂಗ್ಸ್? ದೇ ಆರ್ ನಾರ್ಮಲ್, ದೇ ಆರ್ ನ್ಯಾಚುರಲ್, ದೇ ಆರ್ ದೇರ್ ಆಲ್ ದ ಟೈಮ್. ಯು ಕೆನಾಟ್ ಕಂಟ್ರೋಲ್, ಯು ಕೆನಾಟ್ ಗೆಟ್ ಓವರ್, you cannot win over, you cannot suppress. Nigraha kim karishyati. Lord is telling. That means what? ಭಗವಂತ ಏನ್ ಹೇಳ್ತಾ ಇದ್ದಾನೆ? ಹೇಗಪ್ಪ ನೀನು ಅದನ್ನ ಕಂಟ್ರೋಲ್ ಮಾಡ್ತೀಯಾ? ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ವಲ್ಲಪ್ಪ. ಅದು ಸಹಜವಾದ ಸ್ವಭಾವ ಅಲ್ಲಪ್ಪ ಮನುಷ್ಯಂದು. ಸಹಜವಾಗಿರೋದನ್ನ ಹೇಗಪ್ಪ ಬಿಡೋದು? ಅದು ಹೇಗೆ ಸಾಧ್ಯಪ್ಪ? How is it possible? ಯಾವುದು? ಬಿಫೋರ್ ದಟ್ ಹಿ ಗಿವ್ಸ್ ಒನ್ ಪಾಯಿಂಟ್. ಜ್ಞಾನಿಗಳಿಗೆ ಬಿಡ್ಲಿಕ್ಕೆ ಆಗಲ್ವಲ್ಲಪ್ಪ. ಜ್ಞಾನಿಗಳಿಗೆ ತಮ್ಮ ಸ್ವಭಾವವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಸ್ವಭಾವ, ವಾಟ್ ಎವರ್ ದೇರ್ ನೇಚರ್, ಇಂಪ್ಲಾಯ್ಡ್ ನೇಚರ್, ದೇರ್ ಬಿಹೇವಿಯರ್, ಈವನ್ ಜ್ಞಾನೀಸ್ ಕೆನಾಟ್ ಗಿವ್ ಅಪ್. ಈವನ್ ಜ್ಞಾನೀಸ್, ವಿವೇಕೀಸ್, ವೈಸ್ ಮೆನ್, ಇಂಟೆಲಿಜೆಂಟ್ ಮೆನ್ cannot give up their behavioral pattern, their swabhava, their way of life. When that is the case, what about common people?
What about ordinary people? What about you worldly people? How can you get over? How can you suppress? How can you control? Nigraha kim karishyati. ಜ್ಞಾನಿಗಳಿಗೆ ಸಾಧ್ಯ ಇಲ್ಲದೆ ಇರೋ ಮಾತು ಯಾವುದು? ತಮ್ಮ ಸ್ವಭಾವವನ್ನು ಮೀರಿ ನಿಲ್ಲೋದು. ಸಿ, ಗೋಯಿಂಗ್ ಔಟ್ ಆಫ್ ದರ್ ನೇಚರ್, ಕಂಟ್ರೋಲಿಂಗ್ ದೇರ್ ಓನ್ ನೇಚರ್ ಆರ್ ದಿ ನ್ಯಾಚುರಲ್ ಟೆಂಡೆನ್ಸೀಸ್ ಆಫ್ ದೇರ್ ಬಿಹೇವಿಯರ್. ತಮ್ಮ ವರ್ತನೆಗಳೇನಿದೆಯಲ್ಲ, ಒಬ್ಬ ಜ್ಞಾನಿ ಯಾವ ರೀತಿ ವರ್ತಿಸ್ತಾನೆ, ಒಬ್ಬ ಜ್ಞಾನಿಯ ನಡವಳಿಕೆ ಹೇಗಿದೆ, ಒಬ್ಬ ಜ್ಞಾನಿ ಹೇಗಿರಬೇಕು ಅಂತ ನೀವು ಲೆಕ್ಕ ಹಾಕ್ತೀರಿ. ಹಾಗೆ ಇಲ್ಲವಲ್ಲ ಜ್ಞಾನಿ. ಆತನ ನಡವಳಿಕೆಯೇ ಬೇರೆಯಾಗಿದೆಯಲ್ಲ, ಆತನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಂದು ಉದಾಹರಣೆ ಇದು ಅರ್ಥ ಆಗಬೇಕಾದ್ರೆ, ಶಾಸ್ತ್ರಗಳು ಮಹಾತ್ಮರು ನಮಗೇನು ಹೇಳ್ತಾರೆ? ಕೋಪ ನಿಮ್ಮ ದೊಡ್ಡ ಶತ್ರು. ಮುಂದೆ ಬರುತ್ತಲ್ಲ ಇದು ಭಗವದ್ಗೀತೆ ಇನ್ ಎಂಟ್ರಿಟಿ. ಇಫ್ ಯು ಅಂಡರ್ಸ್ಟ್ಯಾಂಡ್, ಯು ವಿಲ್ ನೋ ಆಲ್ ದಿ ಹೌ ವ್ಯಾಖ್ಯಾನ ಇಸ್ ಗಿವನ್ ಬೈ ಆಚಾರ್ಯಸ್. ಲೇಟರ್ ಇನ್ ದ 4th chapter he says, ಮನುಷ್ಯ ಯಾಕಪ್ಪ ತಪ್ಪು ಮಾಡ್ತಾನೆ ಗೊತ್ತಿದ್ದು ಅಂತ ಕೇಳ್ತಾನೆ ಅರ್ಜುನ. ಉತ್ತರ ಕೊಡ್ತಾನೆ ಭಗವಂತ. ಮನುಷ್ಯ ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾನೆ ಅಂದ್ರೆ 2 ಕಾರಣ. ಕಾಮ ಏಷ, ಕ್ರೋಧ ಏಷ, ರಜೋಗುಣ ಸಮುದ್ಭವ ಅಂತ ಬರುತ್ತದೆ. ಮನುಷ್ಯ ಯಾಕೆ ತಪ್ಪು ಮಾಡ್ತಾನೆ? ಆಸೆಗಳು ಮತ್ತೆ ಅವನಲ್ಲಿರೋ ಕೋಪ, ಸಿಟ್ಟು, ಅದರಿಂದ ಅವನು ತಪ್ಪು ಮಾಡ್ತಾ ಇದ್ದಾನೆ. ಭಗವಂತ ಅಲ್ಲಿ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಕೋಪ ಇದ್ರೆ, ನಿನ್ನಲ್ಲಿ ಸಿಟ್ಟಿದ್ರೆ, ಕ್ರೋಧ ಇದ್ರೆ ಅದು ತಪ್ಪು ಮಾಡಕ್ಕೆ ದಾರಿ ತೋರಿಸುತ್ತೆ. ಗೊತ್ತಿರೋ ಮಾತು. ಹಾಗಾದ್ರೆ ಜ್ಞಾನಿಗಳು ಸಿಕ್ಕಾಪಟ್ಟೆ ಕೋಪಿಸ್ತಾರಲ್ಲ, ಬಹಳ ಸಿಟ್ಟಿನಲ್ಲಿ ಇರ್ತಾರಲ್ಲ ಕೆಲವರು. ಜ್ಞಾನಿಗಳು ಅಂತ ಹೇಳ್ತೀರಿ. He is a great Jivanmukta, a Paramajnani, but he is so angry. He looks like a Durvasa Muni. If you go near under, he will beat you, he will scold you, he will use all unparliamentary words. It is there. I have told you 100 times examples. Trailinga Swami, 150 years before in Banaras, Avadhuta Sthiti, completely nude on Ganga bank. If anybody goes near him, andre, not only he used to use all filthy language which you can't even utter. Now, listening to this word is so, we sit and listen. But please remember, if you were to be there at that time on the Ganga river, on the platform, Sopana, if you had seen the person, naked fellow, a naked sadhu with a jata, using filthy language, scolding somebody who has come nearer him, what really you would have thought? You would have thought that he is a madcap. Believe me, without knowing who he is, even after knowing that he is a great jnani, still the mind refuses. What? If he is a real jnani, why he is showing krodha? ಕೋಪ ಯಾಕೆ? ಅವ್ರಿಗೆ ಯಾಕೆ ಸಿಟ್ಟು ಬರ್ತಾ ಇದೆ? ಜ್ಞಾನಿಗಳಿಗೆ ಸಿಟ್ಟು ಬರಬಾರದು. ಜ್ಞಾನಿಗಳು ಶಾಂತರಾಗಿರಬೇಕು, ಮೌನದಲ್ಲಿರಬೇಕು, ನಗನಗುತ್ತಾ ಇರಬೇಕು. See, these are the ideas we have in our mind. We have concepts in our mind. We are wedded to those concepts only. ನಮಗೆ ಕೆಲವು ನಂಬಿಕೆಗಳಿದೆ, ಅದರ ಪ್ರಕಾರ ಜಡ್ಜ್ ಮಾಡೋದು. See, the parameter with what you have in your mind, you judge other people. Oh, he calls himself jnani, but look at the behavior. Or what else you say? Arey, he is walking nude. How can he be jnani? Sringeri Jagadguru, we all with great reverence we go and bow our head, even today, right from 1200 years. But what happened when Chandrasekhar Bharati Mahaswamigal during 1940, specifically from 1938, after his first tour of South India, Vijayatra, 1938, Sringeri Jagadguru Chandrasekhar Bharati Mahaswamigal undertook South India tour up to Rameshwaram. He came back. From 1938 onwards till 1945, in those intervening years, almost how many years? Suddenly it changed. People, they were astonished.
The administrator at that time, Srikanta Shastri, writes in his book, all recorded, I got the recorded version I am talking, not hearsay. Avarivar ಹೇಳಿದ್ದಲ್ಲ, administrator himself has written all these things. They were astonished. ಇದ್ದಕ್ಕಿದ್ದಂಗೆ ತಲೆ ಕೆಟ್ಟು ಹೋಯ್ತು ನಮ್ಮ ಜಗದ್ಗುರುಗಳಿಗೆ. ಹಾಕೊಂಡಿರೋ ಬಟ್ಟೆ ಬಿಚ್ಚಿ ಬತ್ಲಿಯಾಗಿ ಓಡಾಡಕ್ಕೆ ಶುರು ಮಾಡಿಬಿಟ್ರಲ್ಲ ಶೃಂಗೇರಿಯಲ್ಲಿ. ಅವರ Sachidananda Vilas is the place where he stays, other side of the river. This side is the Sharada temple, the other side is abode. One fine day, he threw away all his clothes. Please remember, it happened just few years back. Not 100 years back, 200 years back. So what people thought there, including the administrator of the mutt, something is wrong. He has gone mad. They never understood. He became totally nude. Avaduta sthiti, Brahmavid varishta sthiti. He entered into that state of vilakshana jivan mukta anandavanna anubhavasu ಆ ಸ್ಥಿತಿ. ಬ್ರಹ್ಮವಿದರಲ್ಲೇ ಒಂದು ಸ್ಥಿತಿ ಅದು. ಬ್ರಹ್ಮವಿದ್ ವರಿಷ್ಠ ಅಂತ ಹೇಳ್ತೀವಿ. ಅವಧೂತ ಸ್ಥಿತಿ, ಉನ್ಮನಿ ಅವಸ್ಥಾ. ಎಲ್ಲರಿಗೂ ಬರಬೇಕು ಅಂತ ರೂಲ್ ಇಲ್ಲ. There is no rule that all jnanis will do like that. Some will do. Like Telanga Swami or Trilinga Swami, or Akkalkot Maharaj of Akkalkot, Maharashtra, Sadashiva Brahmendra of Nerur, Chandrasekhar Bharati Mahaswamigal of Sringeri. The previous Jagadgurus never did that. The next Jagadguru also never did that. Present Jagadguru also has never done that. They are all in their clothes only. But why Chandrasekhar Bharati did like that? He was nude, walking nude. If you understand these things, now the shloka you will understand correctly. The Lord says now, Sadrusham cheshtate swasyaha prakruter jnanavan api. Jnanavan api. Even jnanis also. Api means also. Even jnanis also. Swasyaha prakrute sadrusham cheshtate. Swasya prakrute. Tamma swabhavakke anusaravagi. ತಮ್ಮ ಪ್ರಕೃತಿಗೆ ಅನುಸಾರವಾಗಿ ತಮ್ಮ ಪ್ರಾರಬ್ಧದಿಂದ ಏನು ಶರೀರ ಬಂದಿದೆಯೋ ಆ ಶರೀರಕ್ಕಿರೋ ಸಂಸ್ಕಾರಕ್ಕೆ ಅನುಸಾರವಾಗಿ ಗುಣಗಳನ್ನು ತೋರಿಸ್ತಾರೆ, ವರ್ತನೆಗಳನ್ನು ತೋರಿಸ್ತಾರೆ, ನಡವಳಿಕೆ ತೋರಿಸ್ತಾರೆ. ಈವನ್ ಜ್ಞಾನೀಸ್ ಬಿಹೇವ್, ದೇ ಶೋ ದ ಬಿಹೇವಿಯರ್, ಸಮಟೈಮ್ಸ್ ಪೆಕ್ಯೂಲಿಯರ್ ಬಿಹೇವಿಯರ್, ಅನ್ಎಕ್ಸ್ಪ್ಲೈನಬಲ್ ಬಿಹೇವಿಯರ್, ಡಿಪೆಂಡಿಂಗ್ ಆನ್ ದೇರ್ ನ್ಯಾಚುರಲ್ ಟೆಂಡೆನ್ಸೀಸ್ ಇನ್ ದಿಸ್ ಬರ್ತ್, carried from the previous birth. The three gunas controlling the body in the prarabdha, sattva, raja, tama, carried over from the previous birth. ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥ ಏನು ಸಂಸ್ಕಾರಗಳಿದೆಯೋ ಅದರ ಪ್ರಕಾರ ಈ ಶರೀರ ಇದೆ. ಜ್ಞಾನಿಗೂ ಶರೀರಕ್ಕೂ ಸಂಬಂಧ ಇಲ್ಲ, ಆದರೆ ಶರೀರ ಇದೆಯಲ್ಲ, ಆ ಶರೀರ ಅನುಭವಿಸೋದು ಇದೆಯಲ್ಲ ಕರ್ಮ, ಶರೀರಕ್ಕೆ ಪ್ರಾರಬ್ಧ ಇದೆ, ಜ್ಞಾನಿಗೆ ಇಲ್ಲ. The prarabdha is for the body, not to the jnani. He has disidentified. But the body has to undergo. Body. So, he behaves according to the latent impressions, according to the samskaras brought up. Our Gurudev gives one beautiful example. If a jnani doesn't know English, he knows only his mother tongue. Right? Now, you thinking that he is a Sarvajna, Jnanendra Sarvajna, God, you start talking to him in German language, in Italian language, in Portuguese language. You think he will answer? No. He will say, I don't know the language. You talk in the language which I understand. Nisargadatta Maharaj in Bombay or Bombay, people from different parts of the world used to come and sit at his lotus feet in a small room, Girgam Chad, first floor. People from different parts of Europe, not only India. All used to ask questions in their languages. Some people, Dutch people in Dutch language, whatever. Interpreter used to be there. They used to translate that to Marathi only to Maharaj, and he used to answer only in Marathi, and that used to be again retranslated. ಅವ್ರಿಗೆ ಮರಾಠಿ ಬಿಟ್ಟರೆ ಬೇರೆ ಏನೋ ಗೊತ್ತೇ ಇಲ್ಲಲ್ಲ. ಬೇರೆ
ಪ್ರಪಂಚದ ಎಲ್ಲಾ ಜನಗಳು ನೀವು ಹಾಗಾದ್ರೆ ನೀವು ಸರ್ವಜ್ಞರು, ನನ್ನ ಭಾಷೆನಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ನೀವು? ಇಫ್ ಯು ವೆನ್ ಯು ಆರ್ ಜೀವನ್ ಮುಕ್ತ, ವೆನ್ ಯು ಆರ್ ಎ ಜ್ಞಾನಿ, ಯು ಶುಡ್ talk in the same language which I have. See, this cannot happen. Jnanis behave according to their prarabdha, according to their prakriti, swabhava, natural tendencies. That's what our Gurudev says. See, there is an inherent nature in every individual body. Even a jnani has a body, isn't it? The body has come by birth. So whatever inherent tendency, according to jnani behaves. He has nothing to do with that. So your tendencies cannot be curbed. The difference ಏನಂದ್ರೆ ಜ್ಞಾನಿಗಳು they disidentify with the tendency. They remain only witness. ಅವರ ದೇಹ ಏನು ಚಟುವಟಿಕೆ ಮಾಡ್ತಾ ಇದೆಯೋ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. As number of times I have told you this example, number of times. Yogi Ram Surat Kumar was a chain smoker. I have a concept in my mind, jnanis are great people. How a jnani is a smoker? If he is a smoker, and he cannot be jnani. If I think like that, I am the greatest fool of an ass. His inborn tendency, natural tendency of the prarabdha has made him to smoke a cigarette. But he is no way connected with that. That is the point. Nisargadatta Maharaj used to smoke bidis only, all the time. Not even cigarette. Bidis. Bidis are very common in Maharashtra. They are cheaper. They are cheaper than cigarettes. And remember, all the life he was selling cigarettes and bidis only in small petition. Before he became a jnani, he was a shopkeeper, remember, small shop. A natural tendency, like that. So, sadrusham cheshtate swasya. Swasya andre, according to their nature, they behave. Even jnanis, when they behave, then prakritim yanti bhutani. Your own prakriti, your own nature will decide your swabhava. How you should do, what you should do. It is a born gift, a born samskar. Accordingly to you behave. So how can you control this? How can you change it? See, if you are a highly reserved person from the childhood, there are 3 children in a family, one becomes highly reserved child. Please remember, parents have the same love and affection towards all the 3. Why 2 are highly normal, talkative type and 1 is highly reserved as they grow? Parents have not decided. They have not discriminated. You should become reserved. You should be talkative. They have not done that. He is highly reserved. ಒಬ್ಬ ಮಾತಾಡಲ್ಲಪ್ಪ ಅವನು ಹುಡುದಾಗಿಂದ, ಇನ್ನೊಬ್ಬ ಮಗ ಮಾತಾಡ್ತಾನೆ ಚೆನ್ನಾಗಿ. ಅದು ತಂದೆ ತಾಯಿ ತಪ್ಪ ಅಲ್ಲ, ಅದು ಅವನ ಸ್ವಭಾವ. ಅದು ನಾವು ಬದಲಾವಣೆ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಹೇಗಪ್ಪ ಬದಲಾವಣೆ ಮಾಡ್ತೀಯ? ನಿಮ್ಮ ಸ್ವಭಾವ ಬದಲಾಯಿಸುವ ಹೇಗಪ್ಪ ಸಾಧ್ಯ? ಜ್ಞಾನಿಗಳಿಗೆ ತಮ್ಮ ಸ್ವಭಾವ ಬಿಡಕ್ಕಾಗಲ್ಲ ಅಂದ್ರೆ ನೀನು ಹೇಗಪ್ಪ ಬಿಡ್ತೀಯ? ಸಿ ಕೃಷ್ಣಸ್ ಪಾಯಿಂಟರ್. Lord is putting the question to our mind. When jnanis cannot change, mend their ways as observed by others, how can you change your ways? So nigraham kim karishyati? How can you suppress your... So that means what? The confusion now. Oh, Lord himself is telling. Lord himself says, you cannot control your swabhava. Lord himself says, you cannot change your ways. Lord himself says, you cannot mend your ways. ನೀನು ಹೇಗಿದೆಯೋ ಹಾಗಿರೋ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ನೀನು 420 ಆಗಿದ್ರೆ, ಇನ್ನೊಬ್ಬರಿಗೆ ವಂಚನೆ ಮಾಡೋ ಮನಸ್ಸಿದ್ರೆ, ಇನ್ನೊಬ್ಬರಿಗೆ ದಗ ಕೊಡೋ ಮನಸ್ಸಿದ್ರೆ, ಲಂಚ ಹೊಡೆಯೋ ಮನಸ್ಸಿದ್ರೆ ಉಳಿ ಚೇಂಜ್ ಮಾಡೋಕ್ಕಾಗಲ್ಲ. ಭಗವಂತ ಹೇಳ್ತಾ ಇದ್ದಾನಲ್ಲ, ನಿಗ್ರಹಂ ಕಿಂ ಕರಿಷ್ಯತಿ. ಸಿ, ದಿಸ್ ಇಸ್ ಒನ್ ಆರ್ಗ್ಯುಮೆಂಟ್. The outer meaning of the shloka is, Lord is telling that you can't change your innate behavior, your personalized behavior. ನಿಮ್ಮ ಸ್ವಭಾವ ಏನಿದೆಯೋ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲಲ್ಲಪ್ಪ. ಯಾಕೆ ಸಾಧ್ಯ ಇಲ್ಲ? ಜ್ಞಾನಿಗಳಿಗೆ ಆಗಲಿಲ್ಲ. When jnanis cannot themselves change, how can you change it? That is the meaning of the shloka here. Are you catching? This is the meaning of the shloka. So the point here, what he is intending here, even learned people, educated people,
ತಿಳುವಳಿಕೆ ಇರತಕ್ಕಂಥವರು, ವಿದ್ಯಾವಂತರು ಈ ತಪ್ಪುಗಳನ್ನು ಮಾಡ್ತಾರೆ. ತಪ್ಪುಗಳು ಅಂದ್ರೆ ಅವ್ರಿಗೆ ಬದಲಾವಣೆ ತಿದ್ಕೊಳ್ಳೋಕ್ಕಾಗಲ್ಲ. ಸ್ವಭಾವದಿಂದ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೇಲ್ನೋಟದ ಫಸ್ಟ್ ಇಂಪ್ರೆಷನ್. ನಾವು ದ ಇನ್ನರ್ ಮೀನಿಂಗ್ ಆಫ್ ದಿ ಶ್ಲೋಕ ಈಸ್ this shloka specifically Lord is addressing to sadhakas again. Please remember, our Gurudev says, idu sadhakarige heltakkanತ ಶ್ಲೋಕ. This shloka specifically refers to mumukshus, those who are fortunate to have a guru, those who are at the tutelage of a guru, those who are at the lotus feet of a guru. Avrige this shloka he is referring to them. It is a warning. It is a type of a warning to the sadhakas, a type of echarike. He is giving a thought so that you can contemplate on this. It is a pointer to the sadhakas, pointer to the mumukshus mainly, not to the common people, not to the ajnanis. ಭಗವಂತನಲ್ಲಿ, ಗುರುಗಳಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರಿಗೆ ಇದಲ್ಲ. ಇದು ಈ ಮಾತುಗಳು ಯಾರಿಗೆ ನಂಬಿಕೆ ಇದೆಯೋ ಅವ್ರಿಗೆ ಹೇಳ್ತಾ ಇರೋ ಮಾತು ಭಗವಂತ. ನೋಡಿ, ಹೀಗಿದೆ. ಸೊ ಬಹಳ ಕಷ್ಟ ಇದೆಯಪ್ಪ, ಸಾಧನಾ ಮಾರ್ಗನೂ ಅಷ್ಟು ಕಷ್ಟ ಇದೆ, ನಿಮ್ಮ ಸ್ವಭಾವ ಬದಲಾವಣೆ ಮಾಡ್ಕೊಳಕ್ಕೂ ಆಗಲ್ಲ. ಮುಂದೆ ಹೇಳ್ತಾನೆ, ಮುಂದೆ ಬರುತ್ತೆ, ನೀವೇನು ಮಾಡಬೇಕು. ಸೊ ದಿಸ್ ಶ್ಲೋಕ ಪರ್ಟೈನ್ಸ್ ಟು ಸಾಧಕಾಸ್, ನಾಟ್ ಟು ದಿ ಅಜ್ಞಾನೀಸ್, ನಾಟ್ ಟು ದಿ ಕಾಮನ್ ಮ್ಯಾನ್, ನಾಟ್ ಟು ದಿ ವರ್ಲ್ಡ್ಲಿ ಪೀಪಲ್. ಪ್ಲೀಸ್ ರಿಮೆಂಬರ್ ದಿಸ್. ವೈ? Next shloka you will understand. When we go to, he has put a question, or rather question a statement of a fact. Then he answers that. Next. So by God's grace, with Guru's Sankalpa, it is already time. We stop here. Again, bowing at his head and using, referring to the Prarthana shloka, we are stopping today. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ನಮೋ ಭಗವತೆ ವಿರಾಜೇಶ್ವರ. ಹರಿ ಓಂ. ಸರ್ವರಿಗೂ ನಮಸ್ಕಾರಗಳು. ಯಥಾ ಪ್ರಕಾರ ಗುರುಗಳ ಆಜ್ಞೆ 10 ನಿಮಿಷ